ಹತ್ರ ಪ್ರೀತಿ. ನಮ್ಗೆ ಆ ಪ್ರಮೇಯ ಇಲ್ಲ ರೀ. ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವು ನಮ್ಮನ್ನ ನಾರಾಯಣಗೌಡರು ಸಿಂಹದ ಮರಿಗಳಾಗಿ ಬೆಳೆಸಿದ್ದಾರೆ, ಗುಳ್ಳೆ ನರಿಗಳಾಗಲ್ಲ. ಯಾಕಂದ್ರೆ ಈ ಹಿಂದೆ ಶ್ರೀರಾಮ್ಪುರದಲ್ಲಿ ತಮಿಳಿಗರ ಅಟ್ಟಹಾಸ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಅವರ ಹುಟ್ಟಡಗಿಸಿದ ಯಾರಾದ್ರೂ ಇದ್ರೆ ಅದು ನಾರಾಯಣಗೌಡರು ಕರವೇ ಕಾರ್ಯಕರ್ತರು. ಅದೇ ರೀತಿ ಇವತ್ತು ಯಾವುದೇ ಧರ್ಮ ಇರಲಿ, ಯಾವುದೇ ಭಾಷೆ ಇರಲಿ, ಕನ್ನಡದ ವಿರುದ್ಧ ನಿಂತರೆ ನಾವು ಅವ್ರ ವಿರುದ್ಧ ನಿಲ್ತೀವಿ. ನಮ್ಮಲ್ಲೂ ಸಾಕಷ್ಟು ಜನ ಮುಸಲ್ಮಾನ ಬಾಂಧವರು ಇದ್ದಾರೆ ಸರ್ ನಮ್ಮ ಸಂಘಟನೆಯಲ್ಲಿ. ಶಿವಾಜಿನಗರದಲ್ಲಿ ಇರ್ಬೋದು, ಫ್ರೇಜರ್ ಟೌನ್ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಆ ಮುಸ್ಲಿಮರ ಅವರೆಲ್ಲ ಒಂದೇ ಮಾತು ಹೇಳ್ತಾರೆ ಸರ್, ನಮ್ಮಲ್ಲಿ ಸ್ವಲ್ಪ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಹೆಚ್ಚಾಗಬೇಕು. ಆ ಕೆಲಸ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮದರಸಗಳಲ್ಲೂ ಸಹ ನಾವು ಕನ್ನಡ ಕಲಿಕೆ ಕಡ್ಡಾಯ ಮಾಡ್ತೀವಿ ಅನ್ನುವಂಥ ಹೇಳಿಕೆನ ಈಗಾಗಲೇ ನೀಡಿದ್ದಾರೆ. ಸರ್, ಈಗ ಹೇಳಿದ್ರಿ ಕೆಲವೊಂದು ಭಾಗಗಳಲ್ಲಿ ತಮಿಳುನಾಡೋರಿದ್ರು, ಅವರನ್ನ ಹೊಡೆದೋಡಿಸುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ. ಇದೇ ವಿಚಾರ ಮಾತಾಡೋದಾದರೆ ಹುಟ್ಟಡಗಿಸಿದ್ದ ಆಯಿತು. ಇದೇ ಒಂದು ಯಾವುದೋ ವಿಚಾರದ ಮಾತಾಡೋದಾದರೆ ಗಡಿ ಭಾಗಗಳು ಯಾವುದೋ ನಮ್ಮ ಹತ್ತಿಬೆಲೆ ಆಗ್ಬೋದು ಅಥವಾ ವೈಟ್ ಫೀಲ್ಡು ಕೋಲಾರ ಕಡೆ ಹೋಗ್ಬೋದು. ಈ ಕೆಲವೊಂದು ಭಾಗಗಳಿಗೆ ಹೋದರೆ, ಬೆಂಗಳೂರು ಸುತ್ತಮುತ್ತನೇ ತಗೊಳ್ಳೋಣ, ಬೇರೆ ಬೇಡ, ಈ ಒಂದು ಭಾಗಗಳಿಗೆ ಹೋದರೆ ಅಲ್ಲಿ ಇವತ್ತಿಗೂ ಕೂಡ ಸರಿಯಾಗಿ ಕನ್ನಡವನ್ನು ಬಳಕೆ ಮಾಡದೇ ಇರುವಂಥ ಜನಗಳೇ ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಂಗಾದ್ರೆ ನೀವು ಅಲ್ಲಿ ಹೋಗಿ ಮಾಡಿರುವಂಥ ಹೋರಾಟಗಳಾದರೂ ಯಾವ ಥರ ಇರುತ್ತೆ ಸರ್? ಗಡಿ ಭಾಗಗಳಲ್ಲಿ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ, ಮೊದಲು ನಮ್ಮ ಜನ ಅನ್ನೋದು ಅದು ಗಡಿ ಭಾಗ ಬಂದಾಗ ಇದು ಯಾವುದೋ ತಮಿಳ್ನಾಡು ಬಾರ್ಡ್ರು, ಇದು ಯಾವುದೋ ಮಹಾರಾಷ್ಟ್ರ ಬಾರ್ಡ್ರು. ಸ್ವಾಮಿ, ಅದು ಮಹಾರಾಷ್ಟ್ರ ಬಾರ್ಡ್ರ್ ಅಲ್ಲ, ತಮಿಳ್ನಾಡು ಬಾರ್ಡ್ರ್ ಅಲ್ಲ, ಕರ್ನಾಟಕದ ನೆಲ ಅದು. ನೀವು ಅದನ್ನು ತಿಳ್ಕೊಳ್ಳೋದು, ಆ ಬಾರ್ಡ್ರು ಯಾವ್ದು ಬಾರ್ಡ್ರು? ನಮಗೆ ಗಡಿ ನಾವು ಹಾಕೊಂಡ್ಬಿಟ್ಟು ಅದು ಗಡಿ ಭಾಗ ಆದ್ರೆ ಅಲ್ಲಿ ಕನ್ನಡಿಗರು ಇಲ್ವಾ? ಕನ್ನಡದ ನೆಲ ಅಲ್ವಾ ಅದು? ಅಲ್ಲಿ ಹೋಗ್ಬಿಟ್ಟು ಅದು ಬೇರೆ ರಾಜ್ಯದ ರಾಜಕಾರಣಿ ಬಂದು ಮತ ಕೇಳ್ತಾನ? ಇಲ್ಲ. ನಾವು ಮತ ಹಾಕೋದೇ ಕನ್ನಡಕ್ಕೆ, ನಾವು ಅನ್ನ ತಿನ್ನೋದು ಕನ್ನಡದ ಅನ್ನ, ನಾವು ಕುಡಿಯೋ ನೀರು ಕಾವೇರಿ ನೀರು ಅಂದಾಗ ಕನ್ನಡದ ಬಗ್ಗೆ ಬದ್ಧತೆ ಇರಲಿ. ಇವಾಗ ಅಲ್ಲಿ ನಾನು ಗಡಿ ಭಾಗದಲ್ಲಿರುವಂಥ ಕನ್ನಡಿಗರಲ್ಲಿ ನಾನು ಕೇಳ್ಕೊಳ್ಳೋದೇನು ಗೊತ್ತಾ, ನಿಮ್ಮಲ್ಲಿರುವಂಥ ಸ್ವಾಭಿಮಾನ ಹೆಚ್ಚಿರಬೇಕು. ಅದರಲ್ಲೂ ಗಡಿ ಭಾಗದಲ್ಲಿ ಹೋರಾಟ ಮಾಡುವಂಥ ಕನ್ನಡಿಗರು ಇದ್ದಾರಲ್ಲ, ಅವ್ರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಅಲ್ಲಿ ಪರಭಾಷೆಯ ಪ್ರಭಾವ ಹೆಚ್ಚಿರುತ್ತೆ. ಆ ಜಾಗದಲ್ಲಿ ನಿಂತು ನಾನು ಹೋರಾಟ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದಕ್ಕೆ ಎಂಟದೆ ಬಂದರೆ ಅದಕ್ಕೆ ಮುಂದೆ ಬರಬೇಕು. ಇವತ್ತು ನಮ್ಮ ಬೆಳಗಾವಿಲಿ ನೋಡ್ಬೋದು, ಒಂದು ಸಮಯದಲ್ಲಿ ಬೆಳಗಾವ್ ಅಂತಿದ್ರು, ಅದು ಬೆಳಗಾವ್ ಅಲ್ಲ ಕಂಡ್ರು, ಬೆಳಗಾವಿ ಅಂತ ಹೇಳ್ಕೊಟ್ಟವರು ಇದೇ ಕರ್ನಾಟಕ ರಕ್ಷಣಾ. ಆ ಥರ ಎಷ್ಟೋ ಉದಾಹರಣೆಗಳಿದೆ ಸರ್. ಈಗ ಯಾವುದೋ ಮಲ್ಲೇಶ್ವರಂ ಅಂತ ಕರೀತಾ ಇದ್ದಾರೆ, ಯಾವುದು ಕೆ ಆರ್ ಪುರಂ ಅಂತ ಕರೀತಾ ಇದ್ದಾರೆ. ಈ ಥರ ಭಾಷೆಗಳ ವಿಚಾರದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ. ಸೊ ಅದು ಮತ್ತೆ ನಮ್ಮ ಕನ್ನಡದ ಭಾಷೆಗೆ ಬದಲಾಗೋದು ಯಾವಾಗ ಸರ್? ಇದು ದೊಡ್ಡವರು ಒಂದು ಹಾಡು ಹೇಳಿದ್ದಾರೆ, ಹಳೆ ಕಾಲದ ಹಾಡು, ಎಚ್ಚರಾಗು ಕನ್ನಡಿಗ ಎಚ್ಚರಾಗು. ತಮಿಳುನಾಡಿನಲ್ಲಿ ತಮಿಳು ಭಾಷೆಯೋ, ಆಂಧ್ರ ಪ್ರದೇಶದಲ್ಲಿ ತೆಲುಗು ಭಾಷೆಯೋ, ಕೇರಳದಲ್ಲಿ ಮಾತೃಭಾಷೆ ಮಲಯಾಳವೋ, ಕನ್ನಡ ನಾಡಲ್ಲಿ ಯಾಕೆ ಇಂಥ ಮೋಸವೋ ಅಂತ ದೊಡ್ಡವರೊಬ್ಬರು ಹಾಡು ಹೇಳಿದ್ದಾರೆ. ಹೆಂಗಾಗಿದೆ ಅಂದರೆ, ಇವತ್ತು ನೀವು ಆಂಧ್ರ ಪ್ರದೇಶಕ್ಕೆ ಹೋಗ್ಲಿ, ಸಂಪೂರ್ಣ ತೆಲುಗುಮಯ. ಮಹಾರಾಷ್ಟ್ರಕ್ಕೆ ಹೋಗಿ ಮರಾಠಿ, ತಮಿಳ್ನಾಡಿಗೆ ಹೋಗ್ರಿ ತಮಿಳು, ಕೇರಳಕ್ಕೆ ಹೋಗ್ರಿ ಮಲಯಾಳಿ. ಆದರೆ ಕನ್ನಡ ನಾಡಿಗೆ ಅಂತ ಬಂದಾಗ ತೋಟದಪ್ಪನ ಛತ್ರ ಆಗ್ಬಿಟ್ಟಿದೆ ಸರ್. ಈಗ ನೀವು ಹೇಳಿದ್ರಿ, ಹೌದು, ಎಲ್ಲ ಕಡೆ ಅವರವರ ಭಾಷೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಮಾಯ ಆಗ್ತಾ ಇದೆ ಅನ್ನೋ ರೀತಿ ನೀವು ಹೇಳಿದ್ರಲ್ವಾ, ಇದಕ್ಕೆ ಕಾರಣ ಏನು ಸರ್? ಸರ್, ಅದೇ ಹೇಳ್ತಿಲ್ವಾ, ವಲಸೆ ಬರ್ತಿರುವಂಥ ವಲಸೆ. ಮೊದಲು ನಾವು ವಲಸೆ ನಿಯಂತ್ರಣ ಮಾಡಬೇಕು. ಇವತ್ತು ಬೇಕಾಬಿಟ್ಟು ಬರ್ತಾರೆ, ಅವರ ಭಾಷೆಯನ್ನು ನಮ್ಮ ಮೇಲೆ ಇರೋದಲ್ಲದೆ ಇವತ್ತು ಅವರ ಸಂಸ್ಕೃತಿಯನ್ನು ನಮ್ಮ ಮೇಲೆ ಇರ್ತಾರೆ. ನೀವು ಆಗಲೇ ಕೇಳ್ರಿ, ಮಲ್ಲೇಶ್ವರಂ ಆಯಿತು, ಕೃಷ್ಣರಾಜಪುರ KR ಪುರಂ ಆಯಿತು, ಮತ್ತು ಇನ್ಯಾವುದೋ ಜಾಗ ಇನ್ನೇನೋ ಹೆಸರಾಯಿತು, ಬೆಳಗಾವಿನ ಬೆಳಗಾವಿ ಅಂತಿದ್ರು. ಇದಕ್ಕೆಲ್ಲ ಕಾರಣ ವಲಸೆ. ಅವರ ಸಂಸ್ಕೃತಿಯನ್ನು ನಮ್ಮ ಮೇಲೆ ಇರ್ತಾರೆ. ಕೇವಲ ಏರಿಯಾಗಳ ಹೆಸರಲ್ಲ ಸರ್, ನಮ್ಮ ಹಬ್ಬ, ನಮ್ಮ ಆಚರಣೆಗಳನ್ನೆಲ್ಲ ಬದಲಾಯಿಸಿದ್ರು. ದಸರಾನ ದುಸೇರಾ ಅಂದರು, ದೀಪಾವಳಿನ ದಿವಾಳಿ ಅಂದರು. ಅದನ್ನ ನಮ್ಮ ಜನ ಒಪ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿರುವಂತ ನಿರಾಭಿಮಾನ, ನಮ್ಮ ಒಂದಷ್ಟು ಕನ್ನಡಿಗರಲ್ಲಿರುವಂತ ನಿರಾಭಿಮಾನ ಮೊದಲು ನಾವು ಹೋಗ್ಬಿಡ್ಬೇಕು. ಇವತ್ತು ಎಲ್ಲರೂ ಎಲ್ಲಿಂದನೋ ಬರ್ತಾನೆ, ಒಬ್ಬ ಮಾರ್ವಾಡಿ ಒಂದು ಬಿಲ್ಡಿಂಗ್ ಅಲ್ಲಿ ಬಾಡಿಗೆಗೆ ಇರ್ತಾನೆ, ಅವನು ಅದೇ ಬಿಲ್ಡಿಂಗ್ ನ ಖರೀದಿ ಮಾಡ್ತಾನೆ. ಈಗ ನೀವು ಹೇಳಿದ್ರಿ ವಲಸಿಗರು ಬಂದ್ರು ಅಂತೇಳಿ. ಸರ್, ನಾನು ಕೂಡ, ನನಗೆ ಕನ್ನಡ ಒಂದು ಬಿಟ್ಟು ಬೇರೆ ಭಾಷೆ ಬರಲ್ಲ. ನಾನು ಕೂಡ ಚೆನ್ನೈಗೆ ಹೋಗಿ ಬಂದಿದ್ದೀನಿ, ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದೀನಿ, ಹೈದರಾಬಾದ್ಗೆ ಹೋಗಿ ಬಂದಿದ್ದೀನಿ. ಆದರೆ ಅಲ್ಲಿ ಇಲ್ಲದೆ ಇರುವಂಥ ಅಡ್ಜಸ್ಟ್ಮೆಂಟು, ಹೊಂದಾಣಿಕೆ ಗುಣ ಇದೆಯಲ್ಲ, ಅದು ಇಲ್ಲಿ ಜನಕ್ಕೆ ಏನಕ್ಕೆ ಸರ್? ಹಂಗಾದ್ರೆ ತಪ್ಪು ವಲಸಿಗರದ ಅಥವಾ ಇಲ್ಲಿರೋ ಕನ್ನಡಿಗರದ? ಇಬ್ಬರದು. ಕನ್ನಡಿಗರಿಗೆ ಇರೋದು ಔದಾರ್ಯತನ, ನಮ್ಮದು ಔದಾರ್ಯತನ. ನಮ್ಮವರು ಯಾರನ್ನೇ ಬಂದರೂ ಸ್ವಾಗತ ಮಾಡ್ತೀವಿ, ಅಪ್ಕೋತೀವಿ. ಅದು ನಮ್ಮ ಈ ಮಣ್ಣಿನ ಗುಣ, ಅದು ಈ ಮಣ್ಣಿನಲ್ಲೇ ಬಂದ್ಬಿಡುವ ಗುಣ ಅನ್ನೋದು. ಇತಿಹಾಸ ತೆಗೆದು ನೋಡೋದಾದ್ರೂ ನೀವು
ನಮ್ಮ ಇತಿಹಾಸದಲ್ಲೂ ಇದೆ. ಯಾರು ಬೆಳವಾಡಿ ಮಲ್ಲಮ್ಮ ಆಗಿರ್ಬೋದು, ನಮ್ಮ ಕೆಳದಿ ಚೆನ್ನಮ್ಮ ಆಗಿರ್ಬೋದು. ಬೆಳವಾಡಿ ಮಲ್ಲಮ್ಮರ ಇತಿಹಾಸ ನೋಡೋದಾದ್ರೆ ತನ್ನ ಗಂಡನ ಪ್ರಾಣವನ್ನ ತೆಗೆದಂತವನ್ನ ಅವನ ವಿರುದ್ಧನು ಗೆದ್ದು ತನ್ನ ಗಂಡನ ಪ್ರಾಣ ತೆಗೆದಿರ್ತಾನೆ. ಅವನು ಬಂದು ಅಂತವನಿಗೆ ಪ್ರಾಣ ಭಿಕ್ಷೆ ಕೊಡ್ತಾಳೆ ತಾಯಿ ಬೆಳವಾಡಿ ಮಲ್ಲಮ್ಮ. ಕಾಲ ಬಿದ್ದು ಬೇಡ್ಕೊಂಡು ಅಂಗ್ಲಾಚ್ದ ಅಂತ ಒಂದೇ ಕಾರಣಕ್ಕೆ ತಾಯಿ ಬೆಳವಾಡಿ ಮಲ್ಲಮ್ಮ ಅವನಿಗೆ ಪ್ರಾಣ ಭಿಕ್ಷೆನ ನೀಡ್ತಾರೆ. ಅದೇ ರೀತಿ ಕೆಳದಿ ಚೆನ್ನಮ್ಮ ನೋಡೋಂಗಿದ್ರೆ ತನ್ನ ಶತ್ರು ಸೈನ್ಯ, ತನ್ನ ಎದುರು ನಿಂತಿರುವಂತ ಶತ್ರು ಸೈನ್ಯ ಅಂತ ಗೊತ್ತಿದ್ರು ಸಹ ಅವನು ಎಲ್ಲೋ ಯಾವುದೋ ಬೇರೆ ಔರಂಗಜೇಬ್ ವಿರುದ್ಧ ಯುದ್ಧ ಸೋತಿರ್ತಾನೆ. ಯುದ್ಧದಲ್ಲಿ ಸೋತಿ ಆಶ್ರಯ ಬೇಡಿ ಬರ್ತಾನೆ. ಯಾರು? ಶಿವಾಜಿಯ ಮಗ ರಾಜಾರಾಮ್ ಬರ್ತಾನೆ. ಅವಾಗ ಶಿವಾಜಿ ಸೇನೆ ಕನ್ನಡ ಸೇನೆಗೂ ಶತ್ರು ಸೇನೆ. ಅದು ಆ ಶಿವಾಜಿ ಸೇನೆ ನಮ್ಮ ಕನ್ನಡದ ಮಣ್ಣ ಮೇಲೆ ಸಾಕಷ್ಟು ದಾಳಿಗಳನ್ನ ಮಾಡಿರುತ್ತೆ. ಅದು ನಮ್ಮ ಶತ್ರು ಸೇನೆ ಅಂತಾನೆ ಗುರುತಿಸ್ಕೊಂಡಿರುತ್ತೆ ಆ ಸಮಯದಲ್ಲಿ. ಅಂತ ಸಮಯದಲ್ಲೂ ಅವ್ರು ಶತ್ರು ಸೈನ್ಯದವರು ಅಂತ ಗೊತ್ತಿದ್ರು ಸಹ ರಾಜಾರಾಮನಿಗೆ ಆಶ್ರಯ ನೀಡಿದ್ದು ತಾಯಿ ಕೆಳದಿ ಚೆನ್ನಮ್ಮ. ಅವನಿಗೆ ಆಶ್ರಯ ನೀಡೋದಲ್ಲದೆ ಔರಂಗಜೇಬ್ ವಿರುದ್ಧ ಯುದ್ಧ ಸಾರಿ ಆ ಏನು ಮರಾಠ ನೆಲ ಏನಿರುತ್ತೆ ಅದನ್ನ ಮತ್ತೆ ಗೆದ್ದು ಮತ್ತೆ ಇವನಿಗೆ ರಾಜಾರಾಮನ್ಗೆ ಉಡುಗೊರೆಯಾಗಿ ನೀಡುತ್ತೆ. ಅದು ಈ ಮಣ್ಣಿನ ಗುಣ ಅವಾಗಿಂದನೇ ನಮಗೆ ಬಂದ್ಬಿಟ್ಟಿದೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೂ ನಾವು ಅದನ್ನೇ ಬಿಡು, ನಮ್ಮವ್ರು ಬಂದವರೆಲ್ಲ ನಮ್ಮವರು, ಅದು ದೊಡ್ಡವರು ಹೇಳಿದಾರಲ್ಲ, ಬಂದವರನ್ನೆಲ್ಲ ಬಂಧುಗಳೆಂಬೆ ಅನ್ನೋ ಹಾಗೆ ಬಂದವರೆಲ್ಲ ತಪ್ಕೋತೀವಿ ಅಪ್ಕೋತೀವಿ. ಯಾರ ಬಂದವರು ಏನ್ ಮಾಡ್ತಾ ಇದ್ದಾರೆ? ಅದನ್ನೇ ಸರ್, ಈಗ ನಾನು ಹೇಳ್ತಾ ಇರೋದೇನು ಗೊತ್ತಾ, ಬಂದವರು ಅಟ್ಟಹಾಸ ಮೆರಿತಾ ಇದ್ದಾರೆ ಎಲ್ಲ ಹೇಳಿದ್ರಿ, ಓಕೆ. ಆ ಅಟ್ಟಹಾಸ ಮೆರೆಯೋದಕ್ಕೆ ಬಿಟ್ಟವ್ರು ಯಾರು? ಅದು ಹೇಳಿದ್ ನಮ್ಮವರೇ. ನಾನು ಆಗ್ಲದ ಇಬ್ರು ತಪ್ಪು, ನಮ್ಮವರು ತಪ್ಪು. ಅದಕ್ಕೆ ಕಡಿವಾಣ ಹಾಕೋದು ಹೆಂಗೆ ಸರ್? ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂದ್ರೆ ಮೊದಲು ನಮ್ಮ ಕನ್ನಡಿಗರಲ್ಲಿ ಸ್ವಾಭಿಮಾನ ಅನ್ನೋದು ತುಂಬ್ಕೊಬೇಕು. ಇವಾಗ ಎಲ್ಲ ಏನೋ ಮಾಡ್ತಾ ಇದ್ದ, ನಾವು ಯಾರೋ ಹೋರಾಟ ಮಾಡ್ತಾನೆ ನನ್ಗೆ ಯಾಕೆ ಸರ್? ನಾನು ಆಗ್ಲೇ ಹೇಳಿದ್ನಲ್ಲ ಲುಲ್ಲುಮ್ಮ ನಮ್ಮ ಒಂದು. ಇವಾಗ ಒಂದು ಮಾತು ಹೇಳ್ತೀನಿ, ನೀವು ಹೇಳಿದ್ರಿ ಏನೋ ತುಂಬ ಕಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ನೀವು ಹೋರಾಟ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಹೋರಾಟ ಬರೀ ಹೋರಾಟವಾಗಿ ಉಳಿತಾ ಇದೆಯಾ? ಯಾಕೆ ಕೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಜನ ಕನ್ನಡಿಗರ ಅಂಗಡಿಗಳಿರ್ಬೋದು, ಅಥವಾ ಮಾತತ್ರ ಕೆಲವೊಬ್ರು ಆಟೋ ಚಾಲಕರು ಹೇಳ್ತಾರೆ ನಾವು ಕನ್ನಡದವರು, ನಮ್ಮಿಂದಲೇ ಕನ್ನಡ ಉಳಿತಾ ಇರೋದು, ಬೆಳೀತಾ ಇರೋದು ಅಂತ ಈ ಥರ ಹೇಳ್ತಾರೆ. ಸೊ ನಾನು ನೋಡಿರೋ ಪ್ರಕಾರ ಯಾರೋ ಒಬ್ಬ ಹಿಂದಿಯವನು ಬಂದ ಅಂತಂದರೆ ಅವ್ನು ಎಲ್ಲಿಗೆ ಹೋಗ್ಬೇಕು ಅಂತ ಇವ್ನು ಕೇಳಲ್ಲ, ಅಥವಾ ಅವ್ನು ಹೇಳಿದರೆ ಅವನ ಭಾಷೆಯಲ್ಲಿ ಇವ್ರು ಉತ್ತರ ಕೊಡ್ತಾರೆ. ಯಾರೋ ನಮ್ಮ ಆಟೋ ಚಾಲಕರಾಗ್ಬೋದು, ಅಥವಾ ಯಾರೋ ಒಬ್ಬರು ಬೇರೆ ಪರಭಾಷಿಕರು ಯಾರೇ ಬರಲಿ ಸ್ವಾಮಿ, ಅವ್ರು ಹೇಳೋದಿಷ್ಟೇ, ಅವ್ರ ಭಾಷೆನಲ್ಲೇ ಮಾತಾಡ್ತಾರೆ. ಸೊ ಅವ್ರ ಭಾಷೆನ ಅವರೇ ಕಾಂಪ್ರಮೈಸ್ ಆಗಿ ಮಾತಾಡೋದಾದರೆ ಹಂಗಾರೆ ಕನ್ನಡ ಇವ್ರು ಹೆಂಗೆ ಬೆಳೆಸಿದ್ರು, ಇವ್ರು ಹೆಂಗೆ ಕಲಿಸ್ತಾ ಇದ್ದಾರೆ ಕನ್ನಡನ ಬೇರೆ ಬಂದವ್ರಿಗೆ? ಈಗ ಸರ್, ನೀವು ಬೇರೆ ಹೊರಗಡೆಯಿಂದ ಬಂದಿದ್ದೀರಾ ಸರ್, ಇಲ್ಲಿ ಹೊರಗಡೆಯಿಂದ ಬಂದಿದ್ದೀರಾ. ನಾನು ನಿಮಗೆ ಕನ್ನಡದಲ್ಲಿ ಮಾತಾಡಿದಾಗ ಅಥವಾ ಕನ್ನಡದ ಏನಾದ್ರು ಕೇಳಿದಾಗ ನಿಮಗೆ ಆ ಭಾಷೆಗಳ ಅರ್ಥ ಆಗದೆ ನೀವು ಈ ಭಾಷೆನ ಕಲಿಬೇಕು ಅನ್ನೋದು ನಿಮಗೆ ಬರುತ್ತೆ. ಅದು ಬಿಟ್ಟು ನಾನೇ ನಿಮ್ಮ ಭಾಷೆಗೆ ಇನ್ವಾಲ್ವ್ ಆಗಿ ನಾನೇ ನಿಮ್ಮ ಭಾಷೆಯಲ್ಲಿ ಮಾತಾಡಿದಾಗ ನಿಮಗೆ ನನ್ನ ಭಾಷೆನ ಕಲಿಬೇಕು ಅಂತ ಯಾಕೆ ಬರುತ್ತೆ? ಮೊನ್ನೆದಾಗಿ ಹೇಳಿದ್ರಿ ಕನ್ನಡನ ನಾವೇ ಉಳಿಸ್ತಾ ಇರೋದು ಅಂತ ಆಟೋ ಚಾಲಕರು ಹೇಳ್ತಾರೆ, ಅವ್ರು ಹೇಳ್ತಾರೆ. ನಾನು ಒಂದು ಹೇಳ್ತೀನಿ, ಇಲ್ಲಿ ಯಾವನು ಕನ್ನಡನ ಉಳಿಸ್ತಾ ಇಲ್ಲ ಸ್ವಾಮಿ. ಕನ್ನಡ ಭಾಷೆನ ಅಳಿಸೋದಕ್ಕೂ ಯಾವನ ಕೈಯಲ್ಲೂ ಆಗಲ್ಲ. ಕನ್ನಡನ ಉಳಿಸ್ತೀವಿ ಅಂತ ನಾವು ಹೇಳ್ಕೊಂಡು ಬರ್ತೀವಲ್ಲ, ಕನ್ನಡದ ಹೆಸರಲ್ಲಿ ನಾವು ಉಳಿತಾ ಇದೀವಿ ಸರ್. ಖಂಡಿತ. ಯಾಕೆಂದರೆ ಕನ್ನಡನ ಅಳಿಸೋಕೆ ಅವನ ಕೈಲೂ ಆಗಲ್ಲ. ಯಾಕೆಂತಂದರೆ ಕನ್ನಡ ಭಾಷೆ ಇವತ್ತು ನೆನ್ನೆ ಬಂದಿದ್ದಲ್ಲ, ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಎಷ್ಟೋ ಜನ ಈ ಬ್ರಿಟಿಷ್ನವ್ರು ಬಂದರು, ಎಲ್ಲೆಲ್ಲಿಂದ ಏನೇನೋ ಬಂದರು ಅಂತ ನಾವು ಹಿಸ್ಟ್ರಿ ಪುಸ್ತಕದಲ್ಲಿ ಓದಿದ್ದೀವಿ, ಇತಿಹಾಸದಲ್ಲೆಲ್ಲ. ಯಾರ ಕೈಲೂ ಅಳಿಸೋಕ್ಕಾಗಿಲ್ಲ ಇದುವರೆಗೂ, ಅದು ಅಳಿಸೋಕ್ಕಾಗೋದೂ ಇಲ್ಲ. ಅಳಿಸೋಕ್ಕಾಗದೇ ಇರುವಂಥ ಭಾಷೆ ಅದು ಕನ್ನಡ. ಭಾಷೆಗಳ ರಾಣಿ ಅಂತ ಕರೆಸ್ಕೊಂಡಿರುವಂಥ ಭಾಷೆ ನಮ್ಮ ಹೆಮ್ಮೆ ಇದೆ. ನಾನು ಕೇಳ್ತಿರೋ ಪ್ರಶ್ನೆ ಏನು ಅಂತಂತಂದರೆ, ಈಗ ಇಲ್ಲಿ ಬರುವಂಥ ವಲಸಿಗರಿಗೆ ಏನಿದ್ದಾರೆ ಅವ್ರಿಗೆ ನಾವು ಅವ್ರ ಭಾಷೆನೆಲ್ಲ ಮಾತಾಡಿದಾಗ ನಾವು ಅವ್ರಿಗೆ ಕನ್ನಡವನ್ನು ಕಲಿಸೋದ್ರಲ್ಲಿ ವಿಫಲರಾಗ್ತಾ ಇದ್ದೀವಿ. ಮೊದಲನೇದಾಗಿ ಇದನ್ನು ನಾವು ಕಲಿಸೋದನ್ನು ಬಿಟ್ಟು ನಾವು ಅವ್ರ ಭಾಷೆ ಮಾತಾಡಿದ್ರೆ, ಅವ್ರು ಮಾತಾಡದೇ ಇದ್ದಾಗ ನಮ್ಮ ಭಾಷೆನ ನಾವು ಹೆಂಗೆ ವಲಸಿಗರದ ತಪ್ಪು ಅವ್ರು ಮಾತಾಡ್ತಾ ಇಲ್ಲ ಅಂತ ನಾವು ಹೆಂಗೆ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಸರ್, ಇಲ್ಲಿ ಏನಾಗುತ್ತೆ ಗೊತ್ತಾ? ಹೌದು, ನೀವು ಹೇಳಿದ್ದು ಸತ್ಯ. ಏನೋ ನಮ್ಮವರೇ ಕನ್ನಡ ಮಾತಾಡಲ್ಲ, ಯಾರು ಯಾವ ಭಾಷೆಯಲ್ಲಿ ಕೇಳ್ತಾರೆ ಆ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ. ಮೊದಲು ಅದು ತೊಲಗಬೇಕು, ನಾನು ಅದನ್ನ ಒಪ್ಕೊತೀನಿ. ಇವತ್ತು ನನ್ನ ಯಾರೋ ಬರ್ತಾರೆ, ನನ್ನ ಯಾವನೋ ಒಬ್ಬ ಹಿಂದಿವನ್ ಬಂದು ನನ್ನ ಮಾತಾಡಿಸಿದಾಗ ನನ್ನ ಭಾಷೆಗೆ ನಾನು ಮಾತಾಡೋದು. ಯಾಕಂದ್ರೆ ನನಗೆ ಆ ಭಾಷೆ ಬರುತ್ತಾ ಬಿಡ್ತಾ. ಎರಡನೇದು, ಮೊದಲು ನನ್ನ ಭಾಷೆ ನೀನು ಕಲಿ. ನಾನು ನಿನ್ನ ರಾಜ್ಯಕ್ಕೆ ಬಂದಿಲ್ಲ ನಿನ್ನ ಭಾಷೆ ನಾನು ಮಾತಾಡೋದಕ್ಕೆ. ನನ್ನ ರಾಜ್ಯಕ್ಕೆ ನೀನು ಬಂದಿದ್ದಾಗ ನೀನು ನನ್ನ ಭಾಷೆ ಕಲಿಬೇಕು ಅನ್ನೋದು ನನ್ನ ಒಂದು ಹಕ್ಕೊತ್ತಾಯ. ಅದನ್ನ ನಾನು ಪ್ರತಿಯೊಬ್ಬರು ಹೇಳ್ತೀನಿ, ಎಲ್ಲ ಹೋಗ್ತಾ ಇರ್ತೀನಿ. ಇವಾಗ ನೀವು ಹೇಳಿದಾಗೆ ಯಾರೋ
ಒಬ್ರು ಕನ್ನಡದವ್ರು ನಿಂತ್ಕೊಂಡು ಇಬ್ರು ಕನ್ನಡಿಗರು ಒಟ್ಟೊಟ್ಟಿಗೆ ನಿಂತಿರ್ತಾರೆ, ಇಬ್ರು ನೋಡ್ರಿ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ, ಕನ್ನಡ ಮಾತಾಡಲ್ಲ ಅವರು, ಮ್ಯಾನ್ ಸೋಮ ಏನೋ ಇಂಗ್ಲೀಷಲ್ಲಿ ಪೇಚಾಡ್ತಾ ಇರ್ತಾರೆ. ಒಬ್ಬ ತಮಿಳವ್ನು ಬಂದು ಅವನ ಹತ್ರ ತಮಿಳಲ್ಲಿ ಮಾತಾಡ್ತಾರೆ, ಒಬ್ಬ ಹಿಂದಿಯವ್ನು ಬಂದ್ರೆ ಹೋಗಿ ಹಿಂದಿ ಹತ್ರ ಹಿಂದಿಲಿ ಮಾತಾಡ್ತಾರೆ. ನಾನು ಕೇಳೋದು, ನಿಮ್ಮಲ್ಲಿ ಸ್ವಾಭಿಮಾನ ಬರೋದೇ ಯಾವಾಗ? ನನ್ನ ಭಾಷೆ, ನನ್ನ ಮಣ್ಣು, ನನ್ನ ಹಕ್ಕು ಇದು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ ಬಂದಾಗ ಮಾತ್ರ ಬದಲಾವಣೆ ಸಾಧ್ಯ. ಇವಾಗ ನಾವು ಏನೇ ಅರ್ಚಾಡ್ಬೋದು, ಏನೇ ಹೋರಾಟ ಮಾಡ್ಬೋದು, ಎಷ್ಟೇ ಧ್ವಂಸ ಮಾಡೋದು, ಎಷ್ಟೇ ಕೇಸ್ ಆಗಿಸ್ಕೋಬೋದು, ಬದಲಾವಣೆ ಎಲ್ಲಿ ಅಂದರೆ ಪ್ರತಿಯೊಬ್ಬರು ಬದಲಾಗಬೇಕು. ಪ್ರತಿಯೊಬ್ಬರು ಬದಲಾದಾಗ ಮಾತ್ರ ಬದಲಾವಣೆ ಸಾಧ್ಯ. ಎಲ್ಲ ಹೋಗ್ತೀವಿ, ಅದೆಲ್ಲ ಪಾರ್ಟಿ ಪಬ್ಗಳಿಗೆ ಹೋಗ್ತಾರೆ ಸರ್. ಇವತ್ತಿಗೂ ನಾನು ಇದು ಹೇಳ್ಬಿಡ್ತೀನಿ, ನನ್ನ ಸ್ನೇಹಿತರು ನನ್ನ ಯಾವುದೇ ಪಾರ್ಟಿಗೆ ಯಾವುದೇ ಪಬ್ಗಳಿಗೆ ಕರೆಯಲ್ಲ. ಕಾರಣ ಏನು ಗೊತ್ತಾ?